ಅತ್ತೆ ಅತ್ತೆ ಊಟ ಮಾಡಿದೇನತ್ತೆ? ಹೂಕಣೆ ಲಸ್ಮಗ ಈಗಿನ ಉಂಡು ಕುಕ್ಕಣ್ಣಮ್ಮ. ನೀನ್ ಎಲ್ಗೋಗಿದ್ದಿ ಇಟ್ಟ ತಿಂತಕನ? ನಿನ್ ಗಂಡ ಎಲ್ಗೋದ? ಕಾಣಿಸ್ತಿಲ್ಲ. ಅವನು ಎದ್ದಾಕೋದನ್ ಬರ್ಲೇ ಇಲ್ವಲ್ಲೇ ಉಂಬಕ್ಕವನು. ಎಲ್ಗೋದ? ಹೊಲ್ತಕ್ ಹೋಗಿದ್ವಿ ಅತ್ತೆ. ನಾನು ಅವ್ರ ಜೊತೆಗೆ ಹೊಲ್ತಕ್ ಹೋಗಿದ್ದೆ. ತೆಂಗಿನ ಮರ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ದಸಿ ಹೊಡೆದೇವಲ್ಲ, ಅದಕ್ಕೇನೆ ಪೂಜೆ ಮಾಡ್ಬೇಕು ಅಂತನ ಹೇಳ್ತು ಅಯ್ಯಪ್ಪ. ಅರಿಶಿನ ಕುಂಕುಮ, ಒಂದ್ ಕಾಯಿ, ಊದ್ಗಡ್ಡಿ, ಕರ್ಪೂರ ಎಲ್ಲ ತಗೊಂಡೋಗಿ ಪೂಜೆ ಮಾಡ್ಕೊಂಬರ್ಬೇಕಂತೆ. ನಾನು ಹೋಗಿದ್ದೆ ಅಯ್ಯಪ್ಪನ ಜೊತೆಗೆ ನೋಡ್ಕೊಂಬರೋಣ ಹೆಂಗಿದಾವೆ ಅಂತನ. ಆಲೇನೆ ದಸಿ ಹೊಡೆದೆ ತೆಂಗಿನ ಗಿಡ ಒಂದೇ ಒಂದು ಅದಕ್ಕೆ ಪೂಜೆ ಮಾಡ್ಬೇಕಂತೆ. ಹೌದೇನು? ಅಲ್ಲೇ ದಸಿ ಹೊಡೆದೆ ನಮ್ಮ ತೆಂಗಿನ ಗಿಡ? ಹೂ ಕಾಣತ್ತೆ. ಅದೇ ಸಾವುಕಾರ ಸಿದ್ದಪ್ಪ ಇಕ್ಕಿದ್ರಲ್ವಾ, ಅವಾಗ ಒಂದ್ 4-5 ವರ್ಷದ ಹಿಂದಿಕ್ಕಿದ್ನೇನು. ಇವಾಗೆಲ್ಲ ದಸಿ ಹೊಡೆದೇವೆ. 100 ತೆಂಗಿನ ಗಿಡ ಇದಾವಲ್ಲ, ಚೆನ್ನಾಗಿದಾವ ಕಾಣತ್ತೆ. ಈಗ ಒಂಬಳೆ ಹೊಡೆದೈತಲ್ಲ, ಅದಕ್ಕೆ ಪೂಜೆ ಮಾಡ್ಬೇಕು. 3 ಜನ ಮುತ್ತೈದೆಯರನ್ನು ಕರ್ಕೊಂಡು ಅಮ್ಮನ ಕರ್ಕೊಂಡ್ ಬಾ ಅಂತ ಹೇಳ್ತಾಯಪ್ಪ. ಆಮೇಲೆ ಉಂಬಕ್ಕಿನ್ನೇನು, ಆಮೇಲೆ ಉಂಬಕ್ಕಾಗುತ್ತೆ. ಪೂಜೆ ಮಾಡ್ಕೊಂಡು ಹೋಗೋಣ. ಹೋಗು ಎಲ್ಲ ಹೊಂದಿಸ್ಕೊಂಬರೋ ಪೂಜೆ ಸಾಮಾನ ಅಂತ ಕಳಿಸ್ತು ನನ್ನ. ಅಲ್ಲ ಸಾವುಕಾರ ಸಿದ್ದಪ್ಪ ಇಕ್ಕಿರೋ ತೆಂಗಿನ ಗಿಡ ಈಗ ಒಂಬಳೆ ಹೊಡೆದವೆ ಎಂಬುದು ಗೊತ್ತಾದ್ರೆ ಆ ಕಾಳಮ್ಮನು ಸಾವುಕಾರ ಸಿದ್ದಪ್ಪನು ಎಷ್ಟು ಬೇಜಾರು ಮಾಡ್ಕೊಂತಾರೋ ಏನು. ಅವ್ರ್ಯಾಕೆ ಬೇಜಾರು ಮಾಡ್ಕೊಂತಾರತ್ತೆ? ಮೋಸದಿಂದನ ಆಸ್ತಿ ಬರ್ಕೊಂಡಿರೋರು ಅವರು. ನಾವೇನಾದ್ರೂ ಹೇಳಿದ್ವಾ ತೆಂಗಿನ ಗಿಡ ಇಕ್ರಿ ಅಂತ ಹೇಳಿ? ಅವ್ರು ಇಕ್ಕಿದ್ದಾರೆ. ಈಗ ಅದು ನಮ್ ಕೈಗೆ ಬಂದೈತೆ 5 ಎಕರೆ ಜಮೀನು. ಇವಾಗ ನಮ್ಮವೇ ತಾನೆ. ನಮ್ ಜಮೀನ್ ಇದ್ಮೇಲೆ, ನಮ್ ಜಮೀನಾಗ ಇದ್ಮೇಲೆ ತೆಂಗಿನ ಗಿಡಗಳು ಎಲ್ಲವೂ ನಮ್ಗೆ ಸೇರ್ತವೆ. ಬಾ, ಅವ್ರು ಬೇಜಾರು ಮಾಡ್ಕೊಂಡ್ರೆ ಎಷ್ಟು, ಬಿಟ್ರೆ ಎಷ್ಟು, ನಮ್ಗೆ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡ್ ಬರೋಣ. ಅಲ್ಲ ಎಷ್ಟೇ ಆಗ್ಲಿ ಅವರು ತೆಂಗಿನ ಗಿಡ ಎಲ್ಲ ಇಕ್ಕಿ ಬೆಳೆಸಿದ್ರಲ್ವಾ. ಈಗ ಎಂತಾಗಾದ್ರೂ ನೋವಾಗುತ್ತೆ ನಮ್ಗೂ. ನಾವಿಕ್ಕಿದವು ಯಾರಿಗಾದ್ರೂ ಕಂಡರ ಪಾಲಾಗಿದ್ರೆ ನಮ್ ಮನ್ಸಿಗೂ ಬೇಜಾರಾಗ್ತಿರ್ಲಿಲ್ವಾ? ನೋಡು, ನಾವೆಲ್ಲ ಗೊಬ್ಬರ ಹಾಕಿ ಬೆಳೆಸಿದ್ವಿ. ಈಗ ಅವರು ಈಗ ಅದ್ರ ಫಲನ ಅವ್ರು ಅನುಭವಿಸ್ತಾ ಇದಾರೆ ಅಂತ ಹೇಳಿ ನಮ್ಗೆ ಬೇಜಾರಾಗ್ತಿರ್ಲಿಲ್ವಾ? ಅದಕ್ಕೆ ಹಂಗಂದೆ ಅತ್ತೆ. ಈ 20-25 ವರ್ಷದಿಂದನ ಅದ್ರಾಗೆ ಬೆಳೆ ಬೆಳ್ಕೊಂಡು ಅವ್ರು ಲಾಭ ಮಾಡ್ಕೊಂಡಿಲ್ವಾ ಸಾವುಕಾರ ಸಿದ್ದಪ್ಪರು? ಹಂಗಂತ ಹೇಳಿ ನಾವು ಬೇಜಾರು ಮಾಡ್ಕೊಂತೀವಿ ಅಂತ ಹೇಳಿ ಅವ್ರೇನಾದ್ರು ಯೋಚನೆ ಮಾಡ್ತಾರ? ಇಲ್ಲ ತಾನೆ. ಹಂಗೆ ಇದು ನೀನ್ ಯಾಕೆ ಬೇಜಾರು ಮಾಡ್ಕೊಂತೆ? ಸುಮ್ನಿರು. ಅವ್ರಿಗೆ ಕಿರವಾದ್ರೆ ನಮ್ ಜಮೀನಾಗ ತಾನೆ ಇರೋದು. ಪೂಜೆ ಮಾಡ್ಕೊಂಬರೋಣ, ಮಕ್ಕಳಿಗೆ ತೊಳ್ಕೊಂಡು ಹೊರಡು ಹೋಗೋಣ. ಯಾಕ ಯಾಕ ಈ ಅಮ್ಮ ಬಾರೆ ಯೋಸ್ತಿರ್ಗ್ ಬಂದೆ ನಾನು ನೋಡಕ್ಕೆ. ಬಾ ಇತ್ಲಾಗೆ. ಅಲ್ಲ ಯಾಕೆ ನಿಂತ್ಕೊಂಡಿದ್ಯಾ? ನಾನಾದ್ರೂ ಹಂಗು ಹಿಂಗು ಬತ್ತಿದ್ನಮ್ಮ. ನೀನು ನಮ್ಮೂರ್ ಕಡೆಗೆ ಬರೋದೇ ಇಲ್ಲ. ಅದಕ್ಕೆ ನಾನೇ 1-2 ದಿವಸ ಇದ್ದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಮ್ಮ. ನಿನ್ ಮಗನ ಕಾಲ್ ಬೇರೆನೆ ಚೆನ್ನಾಗಿಲ್ಲ ಅಂತ ಯಾರ ಹೇಳಿರು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಸೀನಾ? ಅವನು ಇಲ್ಲ ಕಣೆ, ತೆಂಗಿನ ಗಿಡಕ್ಕೆ ನೀರಿಕ್ತಾ ಇದ್ದಾನಂತೆ. ಅದಲ್ದೇನೆ ತೆಂಗಿನ ಗಿಡ ನಮ್ಮವು ಒಂಬಾಳೆ ಹೊಡೆದೇವಂತೆ. ಪೂಜೆ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಎಂಚಿನ ಕಳಿಸಿದ್ದ. ನಾವು ಇವಾಗ ಪೂಜೆ ಮಾಡ್ಕೊಂಡು ಹೋಗಕ್ಕೆ ಹೊಲ್ಡನ ಅಂತ ಹೊಳ್ತಿದ್ವಿ. ನೀನು ಬಂದೆ ಆಟತಿಗೆ. ಹೆಂಗ ಒಳ್ಳೆ ಸಮಯಕ್ಕೆ ಬಂದಿದ್ಯಾ ಬಿಡು. ಹಂಗಾರೆ ಚೆನ್ನಾಗ ಇದ್ದಾನೆ ಸೀನ. ಇವಾಗ ಓಡಾಡ್ತಾನೆ. ಮತ್ತೆ ಯಾರು ಓಡಾಡಲ್ಲ ನಿಮ್ಮ ಅಕ್ಕನ ಮಗ ಅಂತ ಹೇಳಿರಮ್ಮ. ಅದಕ್ಕೆ ನನಗೆ ಏನಾಯ್ತು ಅಂತ ಹೇಳಿ ಗಾಬರಿ ಆದಂಗಾತು. ಚೆನ್ನಾಗ ಇದ್ದಾನ ಹಂಗ? ಆಲೇನೆ 15 ದಿವಸದಿಂದನ ಓಡಾಡ್ತಾ ಇದ್ದಾನೆ. ಆಸ್ಪತ್ರೆಗೆ ಹೋಗಿ ಯಾಕೆ ಆಪರೇಷನ್ ಅಂತ ಮಾಡಿಸ್ಕೊಂಬಂದ್ರು. ನನ್ನ ಮಗನ ಸೊಸೆನೂ ಹೋಗಿದ್ರ, ಆಪರೇಷನ್ ಮಾಡಿದಂತೆ. ಇವಾಗ ಚೆನ್ನಾಗಿ ಓಡಾಡ್ತಾ ಇದ್ದಾನೆ. ಅತ್ತೆ ಚೆನ್ನಾಗಿದ್ದೀರಾ ಅತ್ತೆ? ಕಣಮ್ಮ ಲಸ್ಮಕ್ಕ, ಚೆನ್ನಾಗಿದ್ದೀನಿ ನಾನು. ನಿಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಅತ್ತೆ ಚೆನ್ನಾಗಿದ್ದಾರೆ. ಊಟಕ್ಕೆ ಇಕ್ಕೊಂಬತ್ತೀನಿ, ಕುತ್ಕೊಳ್ರಿ. ಇರಮ್ಮ, ಆಮೇಲೆ ಉಂಬಾನ. ಈಗಿನ ಬಂದಿದ್ದೀನಿ, ಒಂದ್ ಸಣ್ಣ ಹೊತ್ತು ಕುಕ್ಕೊಂಡು ಸುಧಾರಿಸ್ಕೊಂತೀನಿ. ಈಗ ಬಂದು ಏಡ್ಕೆ ಉಂಡ್ರಂಗೆನೆ ಉಂಬಕ್ಕಾಗಲ್ಲ. ಒಂದ್ ದಿವಸ ನೀರ್ ತಗೊಂಬ, ನೀರನ್ನ ಕುಡಿತೀನಿ ಒಂದ್ ದಿವಸ. ಕುಕ್ಕಳೆ ಇರಮ್ಮ, ಮಂಚಿದ್ನ ಕುಕ್ಕ. ನಿಂತ್ಕೊಂಡೆ ಇದೆಯಾ? ಅಲ್ಲಿಂದ ನಡ್ಕೊಂಬಂದಿದ್ಯಾ ಬಸ್ ಸ್ಟ್ಯಾಂಡಿಂದ. ನಾಳೆ ಲಸ್ಮಕ್ಕ ಈ ಬ್ಯಾಗ್ನಾಗೆ ಹಣ್ಣು ಪಣ್ಣು ಇದಾವೆ ತಾಕ. ನಿನ್ ಗಂಡ ಚೆನ್ನಾಗಿಲ್ಲ ಅಂದ್ರ ಅಲ್ವೇ, ಅದಕ್ಕೆ ನಾನು 1 kg ಬಾಳೆಹಣ್ಣು, ಸೇಬೆಹಣ್ಣು, ಕಿತ್ಲೆಹಣ್ಣು ತಂದಿದ್ದೀನಿ. ತಗೊಂಡೋಗಮ್ಮ. ಸರಿ ಅತ್ತೆ, ನೀವಿಬ್ರು ಮಾತಾಡ್ಕೊಂಡು ಕುಕ್ಕೊಂಡಿರ್ರಿ, ನಾನು ನೀರು ತಗೊಂಬತ್ತೀನಿ ನಿಮಗೆ. ಸರಿ ಅಮ್ಮ. ತಣ್ಣೀರ್ ಬಾನಿ ಇಕ್ಕಿದ್ರ ತಾನೆ? ತಣ್ಣೀರ್ ಬಾನಿಗಳು ತಗೊಂಬರಮ್ಮ. ನನಗಂತೂ ದೌರಾದಂಗಾಗೈತಿ. ಅತ್ತೆ, ನಮ್ಮ ಮನೆಗೆ ಯಾವಾಗ್ಲೂ ಬಾನಿ ನೀರೇ ಕುಡಿಯೋದು. ತಣ್ಣೀರ್ ಬಾನಿ ನೀರು ತಣ್ಣಗಿರ್ತವೆ. ತಾಮನ್ ಕೊಡ್ತೀನಿ, ಕುಕ್ಕಳ್ರಿ. ಇನ್ನೇನು ಇರಮ್ಮ, ನಿನ್ ಮಕ್ಳು ಸೊಸೆರು ಎಲ್ಲ ಚೆನ್ನಾಗಿದಾರ? ಚೆನ್ನಾಗಿ ನೋಡ್ಕೊಂತಾರ ತಾನೆ ನಿನ್ನ? ನೋಡ್ಕೊಂತಾರೆ. ಯಾರು ಚಿಗ್ ನೋಡ್ಕೊಂತಾರೆ? ಏನು ಅವ್ರ ಅಪ್ಪನ ಮನೆಯಿಂದ ತಂದಾಕ್ತಾರೆ ನನಗೇನು? ನನ್ನ ಗಂಡ ಸಂಪಾದನೆ ಮಾಡ್ಯವನೇ, ನನ್ನ ಮಕ್ಳು ದುಡಿತಾರೆ. ಅದನ್ನ ಮಾಡಿಕಕ್ಕೆ ಇವ್ರಿಗೆ ನೋವಾ ಸೊಸೆಯರ್ಗೆ? ನನ್ನ ಸೊಸೆಯರು ಏನು ಮಾತಾಡಂಗಿಲ್ಲ ನನ್ನ ಎದುರಿಗೆ. ಮಾತಾಡಿದ್ರೆ ಏನೂ ಇಲ್ಲ. ಇನ್ನು ಜೊತೆಗೆ ಇದಾರೆ ಇಬ್ರು ಮಕ್ಕಳು. ನಾನು ಸಣ್ಣ ಮದ್ವೆ ಆಗ್ತಿದ್ದಂಗೆನೆ 1 ವರ್ಷದೊಳಗೇನೆ ಬ್ಯಾರೆ ಹೋಗ್ತಾರೆ ಅಂತ ನಾನ್ ತಿಳ್ಕೊಂಡಿದ್ನಮ್ಮ. ನಾನ್ ಬಿಡ್ಬೇಕಲ್ಲ ಬ್ಯಾರೆ ಹೋಗಕ್ಕೆ. ನಾನ್ ಸಾಯ ತಕನ ಬ್ಯಾರೆ ಕೊಡಲ್ಲ ಯಾರಿಗೂನು. ಒಂದೇ ಮನೆಗೆ ಇರ್ಬೇಕು ಅಂತ ಹೇಳಿದೀನಿ. 5-6 ಸುಮ್ಮನ ಒಂದೊಂದ್ಸಲ ಗುದ್ದಾಡ್ತಾರೆ ಸೊಸೆಯರು. ಏನು ಮಾಡಕ್ಕಾಗಲ್ಲ. ಗುದ್ದಾಡಿರೂ ಸುಮ್ಮನೆ ಆಗ್ತಾರೆ. ಆಮೇಲೆ ನಾನೊಂದಿಟ್ಟು ಬೈದ್ರಿ ಹೆಂಗ? ನನಗಂತೂ ತಾಪತ್ರ ಇಲ್ಲಮ್ಮ. ಒಬ್ಬನೇ ಮಗ ಒಬ್ಬನೇ ಮಗಳು.
ಮಗಳನು ಇಷ್ಟ ದಿನ ಇಲ್ಲೇ ಇದ್ಲು, ಈಗ ಒಂದಿಟ್ಟು ಬುದ್ಧಿ ಬಂದಂಗ ಆಗೈತೆ, ಗಂಡನ ಮನೆಗೆ ಹೋಗ್ಯವಳೆ. ಈಗ ಹಂಗ ಒಂದಿಟ್ಟು ಸೆನಕ ಇದ್ದಾಳೆ ನಮ್ ಗೌರಮ್ಮ. ಈಗ ನಮ್ ಸೀನಪ್ಪನು ಸೆನಕ ಆಗ್ಯವನೆ. 5 ಎಕರೆ ಜಮೀನ್ ಬೇರೆ ಸಿಕ್ತು ನಮ್ದು, ಹಳೆ ಜಮೀನ್ ಕೈ ಬಿಟ್ಟು ಹೋಗಿದ್ದು. ಈಗ ಹಂಗ ಅತ್ಲಾಗೆ ಬೆಳೆ ಪಾಳೆ ಬೆಳ್ಕೊಂಡು ನನ್ ಸೊಸೆ ನನ್ ಮಗ ಇಬ್ರು ಚೆನ್ನಾಗಿದ್ದಾರಮ್ಮ. ನಿನ್ ಮೊಮ್ಮಕ್ಳು ಸೆನಕ ಇದಾರೆ, ನೀವು ಹೊಸರುನು? ಹ್ಞೂ ಕಣಿ, ಸೆನಕ ಇದಾರೆ. ದೊಡ್ಡನ್ಗೆ 1 ಹೆಣ್ಣು 1 ಗಂಡು, ಸಿಕ್ಕನ್ಗೆ 2 ಗಂಡು ಆಗಿವೆ. ಇಬ್ರಿಗೂ ಹಂಗಾರೆ ಗಂಡು ಮಕ್ಳು ಇದಾರೆ ಏನು? ಒಂದೇ ಹೆಣ್ಣು ಹಂಗಾರೆ ಇಬ್ರಿಂದನ? ಹ್ಞೂ, ದೊಡ್ಡನ್ಗೆ 1 ಹೆಣ್ಣು, ಇವನಿಗೆ ಸಣ್ಣನ್ಗೆ 2 ಗಂಡು ಆಗಿವೆ. 3 ಜನ ಗಂಡು ಮಕ್ಳು, ಒಂದೇ ಹೆಣ್ಣು ಪಿಳ್ಳೆ ಐತಿ. ಸ್ಕೂಲ್ಗೆ ಹೋಗ್ತಾವ ಅವನು. ಅಲ್ಲ, ಮದ್ವೆ ಆಗಿ ನಿನ್ ಸಸಿಗೆ ಅಲ್ಲಿ 2 ವರ್ಷ ಆತೇನು? ಯಾಕೆ ಇನ್ನು ಯಾತು ಇಲ್ಲ? ಯಾಕ ಇನ್ನ ಆಗಿಲ್ಲ ಕಣಿ, 2 ವರ್ಷ ಆತು ನಾನು ನೋಡ್ತಲೇ ಇದ್ದೀನಿ. ಯಾಕ ಆಗ್ತಿಲ್ಲ ಅವಳಿಗೆ. ಏನ್ ಮಾಡೋದಮ್ಮ, ನಾನು ಯಾತು ಕೇಳಕ್ ಹೋಗಿಲ್ಲ ಅವ್ರನ್ನ. ಯಾಕೆ ಬೇಜಾರ್ ಮಾಡ್ಕೊಂತಾರೆ ಇಬ್ರುನು ಅಂತ ಹೇಳಿ ಕೇಳಿಲ್ಲ. ಅಯ್ಯೋ, ಕೇಳಿಲ್ಲ ಅಂತಂದ್ರೆ ಆಗುತ್ತೆ, ಸೊಸೆನ ವಿಚಾರಿಸ್ಬೇಕು. 1 ವರ್ಷದೊಳಗೆ ಆಗ್ಬಿಡ್ಬೇಕಮ್ಮ ಮದ್ವೆ ಆಗಿ, 1 ವರ್ಷದೊಳಗೆ ಮಕ್ಕಳು ಆಗ್ಬಿಡ್ಬೇಕು. ಅವಾಗಲೇ ಮತ್ತೀಗ ವಂಶ ಮುಂದಕ್ಕೆ ಹೋಗೋದು. ಇನ್ನು 2 ವರ್ಷ ಆದ್ರೂ ಇನ್ನ ಯಾತು ಆಗಿಲ್ಲ ಅಂತಂದ್ರೆ ನೀನ್ ಸುಮ್ನೆ ಕುಕೊಂಡಿದ್ಯಲ್ಲ ಯಾಕ? ಎಲ್ಲನ ದೇವ್ರು ಪಾರು ಕೇಳೋದ್ ಬಿಟ್ಟು ಏನತ್ತೆ, ಏನಾಗ್ಬೇಕು? ಏನು ಮಾತಾಡ್ತಾ ಇದ್ರಿ ಇಬ್ರುನು? ಏನಿಲ್ಲ ಕಣೆ, ಬಿಡಲ್ಲ ಸ್ಮಕ, ಏನಿಲ್ಲ. ಅಯ್ಯೋ ಯಾಕ, ಸುಮ್ನಿರು, ನಾನೆಲ್ಲ ಕೇಳ್ತೀನಿ. ಅಲ್ಲ, ಈ 2 ವರ್ಷ ಆದ್ರೂ ಆಗಿಲ್ಲ ಅಂತಾನೆ ಸುಮ್ನಿರಕ್ಕಾಗತ್ತಾ? ಏನತ್ತೆ ಅದು, ಏನ್ ಕೇಳ್ರಿ? ಅಲ್ಲ ಕಣಿಲ್ಲ ಸ್ಮಕ, ನೀನು ಮದ್ವೆ ಆಗಿ 2 ವರ್ಷ ಆತಮ್ಮ, ಇನ್ನ ಯಾತು ಇಲ್ವಲ್ಲಿ? ಯಾತು ಇಲ್ಲ ಅಂತಂದ್ರೆ? ಅಲ್ಲ, ನಿನಗೆ ಇನ್ನು ವಾಂತಿ ಪಾಂತಿ ಆಗ್ಲಿಲ್ವಲ್ಲ, ಅದಕ್ಕೇನೆ. ಇನ್ನು ಯಾವಾಗ ನೀನು ವಾಂತಿ ಮಾಡೋದು ಅಂತ. ವಾಂತಿ ಮಾಡದ? ಏನತ್ತ ಹಿಂಗೆ ಹೇಳ್ತಾ ಇದ್ದೀರಾ? ವಾಂತಿ ಮಾಡ್ಬೇಕಾ? ಅಯ್ಯೋ ದಡ್ಡಿ, ವಾಂತಿ ಮಾಡೋದು ಅಂತಂದ್ರೆ ಇನ್ನ ನೀನು ಬಸ್ರಿ ಆಗ್ಲಿಲ್ವಲ್ಲ ಅಂತ ಕೇಳಿದ್ದು. ಏನ್ ಮಾಡೋದತ್ತೆ, ಅದು ನಮ್ ಕೈಯಾಗೈತಾ? ದೇವ್ರು ಕೊಡ್ಬೇಕು ತಾನೆ, ದೇವ್ರು ಕಂಡ್ಬಿಟ್ರೆ ನಮಗೂ ಆಗ್ತಿತ್ತು ಇಷ್ಟೊತ್ತಿಗೆ. ಏನ್ ಮಾಡೋದು, ಯಾಕೋ ಆಗಿಲ್ಲ. ಹೋಗ್ಲಿ ಬಿಡೆ ಇರಮ್ಮ, ಈಗ ಆ ವಿಷಯ ಯಾಕೆ? ಹೊಲ್ದಾಗೆ ತೆಂಗಿನ ಮರ ಒಂಬಳೆ ಹೊಡೆದೇವಂತಿ. ಬಾ ನೀನು ಹೋಗಿ ನೋಡ್ಕೊಂಡ್ ಬರೀವಂತಿ, ಹೊಲನ ಎಲ್ಲ ಪೂಜೆ ಮಾಡ್ಕೊಂಡು ಬರೋಣ ಹಂಗೇನೆ. ಲಕ್ಷ್ಮಕ್ಕ, ನೀನು ಹೋಗು, ಪೂಜೆಗೆಲ್ಲನ ಹೊಂದಿಸೋಗಿ ಹೋಗಿ ನೀರ್ ಕೊಟ್ಟು ಹೋಗು. ಆಮೇಲೆ ಮಾತಾಡೋಣ ಈ ವಿಷಯನ. ತಾಳಿ ಅತ್ತೆ, ನೀರ್ ಕುಡೀರಿ. ಅಯ್ಯೋ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ವಲ್ಲ. ಹೆಂಗೋ ಈ ಚಿಕ್ಕತ್ತೆ ಬಂದು ನೆನಪಿಸಿದ್ರು, ಇಲ್ಲ ಅಂದಿದ್ರೆ ನಮ್ಗೆ ಇದು ಎಲ್ಲ ನಾವು ಹೊಳಿತಾನೆ ಇರ್ಲಿಲ್ಲ. ಬೆಳೆ ಬೆಳಿಬೇಕು, ಸಾಲ ತೀರಿಸ್ಬೇಕು, ಇದೇ ಯೋಚನೆಯಲ್ಲಿ ಇರ್ತಿದ್ವಿ ಅನ್ಸುತ್ತೆ. ನಮಗೂ ಮಕ್ಕಳಾಗ್ಬೇಕು. ಮನೆಗೆ 1 ಮಗು ಇದ್ರೆ ಅದ್ರ ಕಳೆನೇ ಬೇರೆ. ದೇವ್ರೆ, ನಮ್ಗೆ ಯಾವಾಗಪ್ಪ ಸೌಭಾಗ್ಯನ ಕರುಣಿಸ್ತೀಯ? ಹಬ್ಬ, ಇವಾಗ ಒಂದಿಟ್ಟು ಸಮಾಧಾನ ಆತು ಕಣೆ ಅಕ್ಕ. ತಣ್ಣೀರ್ ಬಾನಿ ನೀರ್ ಕುಡ್ದಿಕ್ಕೆ ಹೊಟ್ಟೆ ಎಲ್ಲ ತಣ್ಣಗಾತು. ಅಲ್ವೇ ಈರಮ್ಮ, ನಾನ್ ಸೊಸೆ ಬೇಜಾರ್ ಮಾಡ್ಕೊಂಡ್ಲು ಏನು, ಯಾಕೆ ಮಕ್ಕಳಾಗಿಲ್ಲ ಅಂತ ಕೇಳಿದಕ್ಕೆ. ನೀನ್ ಯಾಕೆ ಕೇಳಕ್ ಹೋದೆ? ಕೇಳಿರಿ ಏನಾಯ್ತು? ನಾನು ತಪ್ಪ ಕೇಳಿನಿ. ಯಾಕಮ್ಮ ಆಗಿಲ್ಲ ಅಂತ ಕೇಳಿದೆ. ಇಲ್ಲ ಅಂತಂದ್ರೆ ಗಂಡ ಹೆಂಡತಿ ಇಬ್ರು ಮಕ್ಳು ಮಾಡ್ಕೊಂಬದ್ಬಿಟ್ಟು ಹೊಲದಾಗೆ ಬೆಳೆ ಬೆಳಿಬೇಕು, ಸಾಲ ತೀರಿಸ್ಬೇಕು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತಾನ ಅದ್ರಾಗೆ ಇರ್ತಾರೆ. ಅದಕ್ಕೆ ಕೇಳಿದೆ. ನಾನ್ ಸೊಸೆಯರ್ಗೇನಿಲ್ಲಮ್ಮ, ವರ್ಷ ತುಂಬತ್ತಿಗೆ ಮಕ್ಳು ಆಗ್ಬಿಟ್ಟಿತ್ತು. ಇಬ್ರಿಗೂ ಅಷ್ಟೇನೆ, ಒಂದೊಂದು ಆಗ್ಬಿಟ್ಟಿತ್ತು ವರ್ಷದೊಳಗೇನೆ. ಸರಿ ಸರಿ ಬಿಡು. ಇವಾಗ ಉಮ್ತೀಯೋ ಏನು? ಹೊಲ್ದಕ್ಕೆ ಹೋಗಿ ಬರೋಣ, ಪೂಜೆ ಮಾಡ್ಕೊಂಡ್ ಬರೋಣ, ಬಂದ್ಮೇಲೆ ಉಮ್ತೀಯೋ? ಉಂಬಲ್ಲ, ಏನು ಇಲ್ಲ ಬಿಡು, ಬಂದಾಗ ಉಮ್ತೀನಿ. ಪೂಜೆ ಮಾಡ್ಕೊಂಡ್ ಬಂದು ಒಂದೇ ಸಲ ಉಂಬಕ್ಕಾಗುತ್ತೆ ಓಸಾರುನು. ಲಕ್ಷ್ಮಕ್ಕ, ತಾಂಬಾರೆ, ಪೂಜೆ ಮಾಡ್ಕೊಂಡ್ ಬರೋಣ ಹೊಲ್ದಕ್ಕೆ ಹೋಗಿ. ಅತ್ತೆ, ತಾಂಬತ್ತೀನಿ, ನಡೀರಿ ಹಂಗೆ ನೀವು, ಬತ್ತೀನಿ ತಗೊಂಡು. ನಮ್ಮನ್ ಕಳಿಸಿ ನೀನೇನ್ ಬತ್ತೀಯ? ಬಾ, ಅಲ್ಲಿ ಗುಂಡಮ್ಮ ಭಾಗ್ಯಮ್ಮ ಎಲ್ಲಾರನ್ನು ಕರ್ಕೊಂಡು ಹೋಗೋಣ. ಜಲ್ ಬಾ ಅತ್ತೆ, ಎಲ್ಲ ಇಚ್ಛೆ ಬಂದಿದ್ದೀನಿ, ನಡೀರಿ ಹೋಗೋಣ ಹೊಲ್ತಕ್ಕೆ. ನಾನು ಆ ಗುಂಡಜ್ಜಿನೂ ಭಾಗ್ಯಮ್ಮನು ನಿಂಗಮ್ಮನು ಕರ್ಕೊಂಡು ಬರ್ತೀನಿ, ನೀವು ನಡೀರಿ ಹಂಗೆ ಮುಂದೆ. ಈರಮ್ಮ ನಡಿಯ, ನಾನು ನೀನು ಹೋಗೋಣ ಹಂಗೆ ಹೊಲ್ತಕ್ಕೆ. ಅವಳು ಅಲ್ಲಿ ಮುತ್ತೈದರ್ನ ಕರ್ಕೊಂಡ್ ಬರ್ತಾಳೆ. ನಡಿ ಹೋಗೋಣ.